ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆಲ್ರಿ ಹೆಂಗ್ ಅದ್ರಿ ನಾವಂತ ಆರಾಮ್ ರಿಲ್ಯಾಕ್ಸ್ ಮೂಡ್ ಅದೀವಿ ನೋಡ್ರಪ್ಪ. ಯಾಕಂದ್ರ ನಮ್ ಪ್ಲೇಯರ್ಸ್ ರಿಲ್ಯಾಕ್ಸ್ ಮೂಡ್ ಅದಾರ, ನಾವು ರಿಲ್ಯಾಕ್ಸ್ ಮೂಡ್ ಅದೀವಿ. ನಮ್ಗೆ ಯಾವ ಟೆನ್ಷನ್ ಇಲ್ಲ. ನಾವ್ ಆರಾಮ್ ಮುಂದಿನ 5 ಮ್ಯಾಚ್ ಗೆದ್ಕೊಂಡ್ ಪ್ಲೇ ಆಫ್ ಹೋಗ್ತೀವಿ. ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ನಮ್ ಪ್ಲೇಯರ್ ತಲೆ ಕೆಡ್ಸ್ಕೊಂಡಿಲ್ಲ. ಗೆಲ್ತೀವಿ ನಾವು, ಯಾಕೆ ಎಲ್ಲಾ ಹುಡುಗ ಫಾರ್ಮ್ ಬಂದ್ಬಿಟ್ಟಿವಿ. ಏನ್ ಇವತ್ತು RCB ಮತ್ತೆ ಗುಜರಾತ್ ಮ್ಯಾಚ್ ಐತೆ, ಅಹಮದಾಬಾದ್ ಸ್ಟೇಡಿಯಂದಾಗ ಐತಿ. ಆ ಹೊಂಟಾರ 3 ಹೋಗ್ಯಾರ. ಗೆಲ್ತೀವಿ ಆರಾಮ್ಸೆ, ನಮಗೇನ್ ಅದ್ರ ಬಗ್ಗೆ ಡೌಟ್ ಇಲ್ಲ. ಇವತ್ತೇನ್ ಇವತ್ ಮ್ಯಾಚಿಂದ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಂಪಾರ್ಟೆಂಟ್ ಏನಿಲ್ಲ, ಗೆಲ್ಲೋದು ನಾವ. ಅದ್ರಾಗೇನು ನಮ್ಮ ಇದು ಇಲ್ಲ. ಆದ್ರೂ ಮ್ಯಾಚ್ ಅದು ಆಡಬೇಕಲ್ಲ, ಔಟ್ ಡೌನ್ನಾಗ ಐತಿ. ಅಲ್ಲಿ ಮತ್ತ ಮೊನ್ನೆ ಹೈದರಾಬಾದ್ ಮ್ಯಾಗ ಗೆದ್ದೀವಿ. ಅವ್ರ ಸ್ಟೇಡಿಯಂ ಅವ್ರ ಊರಿಗೆ ಹೋಗಿ ಅವ್ರ ಊರ್ನ ಹೊಡೆದ್ ಬಂದೀವಿ. ಈಗ ಇವ್ರ ಊರಿಗೆ ಹೊಂಟೀವಿ, ಇವ್ರನ್ನ ಹೊಡಿತೀವಿ. ಅದ್ರಾಗ ಏನ್ ನಮ್ದೇನ್ ಪ್ಲಾನಿಂಗ್ ಅಲ್ಲಿ ಏನ್ ಚೇಂಜ್ ಇಲ್ರಿ. ಗೆಲ್ಲುದು ಅಷ್ಟೇ. ಸೋಲ್ ಬಿಟ್ಟೆ ನಾವು ಇನ್ ಗೆಲ್ಕೋತ ಹೋಗೋದು ಅಷ್ಟೇ ನಮ್ ಕೆಲಸ. ಒಟ್ಟೆ ಗೆಲ್ಲುದ ಕಾಪ್ ಹೊಡಿದ್ ಅಷ್ಟೇ, ಮತ್ತೇನು ಮಾತಾಡಂಗಿಲ್ಲ. ಆಯ್ತು ಇವತ್ತ ಏನ್ ಗುಜರಾತ್ ಬ್ಯಾಟಿಂಗ್ ಬೌಲಿಂಗ್ ಅವ್ರದ್ದು ಸ್ಟ್ರಾಂಗ್ ಐತಿ. ಹಂಗ ನಮಗ್ ಕಂಪೇರ್ ಮಾಡ್ಕೊಂಡ್ರೆ ಹಂಗ ನಾವ್ ಯಾರು ಎದುರಂಗಿಲ್ಲ. ಬ್ಯಾಟಿಂಗ್ ಇರ್ಲಿ ಬೌಲಿಂಗ್ ಇರ್ಲಿ, ನಿಮ್ ಅಪ್ಪಗಳು ನಾವು ಅಷ್ಟೇ. ನಮ್ ತರ ಏನೆಲ್ಲಾ ಹುಡುಗರು ಫಾರ್ಮ್ ಬಂದ್ಬಿಟ್ಟಾವ್. ಮೊನ್ನೆ ನೋಡಿದ್ರಲ್ಲ ಬೌಲಿಂಗ್ ಅಂತ, ಏನ್ ಹೈದರಾಬಾದ್ ಟೀಮ್ 287 ಹೊಡೆದವ್ರನ್ನ ವಾಪಸ್ 100 ರನ್ 2 ರನ್ ಹೊಡ್ಯಾಕ್ ಬಿಡ್ಲಿಲ್ಲ ಅವ್ರು. ಆ ರೇಂಜ್ ಆಡ್ಕೊಂಡ್ ಬಂದ್ವಿ. ಅದು ಅವ್ರ ಊರಿಗೆ ಹೋಗಿ ಅವ್ರನ್ನ ಹೊಡೆದ್ ಬಂದಿರೋದು. ಇನ್ನು ಹುಡುಗರು ಇನ್ನೂ ಇಷ್ಟ ಸಾಕು. ನಮ್ಮವ್ರಿಗೆ ಒಂಚೂರು ಸ್ವಲ್ಪ ಹಚ್ಚು ಸಾಕಷ್ಟೇ, ಯಾರೋ ಹಚ್ಚಿದ್ರೆ ಸಾಕು. ಇದ್ರಾಗ ಏನ್ ಫಾರ್ಮ್ ಅದು ಬಂದ್ಬಿಟ್ಟಾರ ನಮ್ಮವ್ರು ಎಲ್ಲಾರು. ಕೊಹ್ಲಿ, ಡುಪ್ಲೆಸಿ ಅವ್ರು ಆಡ್ಲಿಲ್ಲ ಅಂದ್ರು ಹಿಂದ ಅದಾರ ಹುಡುಗರು. ಪಟಿದಾರ ಏನ್ ಅವ್ನೇನ್ ಪಟಿದಾರ ಒಂದೇ ಕೆಲಸ ರೀ, ಬಂದ್ನ ಹೊಡೆದ್ನ ಹೋದ್ನ ಅಷ್ಟ. ಸ್ಪಿನ್ನರ್ಗಂತ ಅವನಂಜಿ ಗುಲಾಬ್ ಜಾಮೂನ್ ಇದ್ದಂಗ ಅವ್ನಿಗೆ ಸ್ಪಿನ್ನರ್ಸ್ ಬಾಲ್ ನಿಂತಾನ ಹೊಡಿತಾನ. ಅವನಷ್ಟೇ ಒಂದೇ ಕೆಲಸ, 50 ರನ್ ಹೊಡಿ ಮಣಿಗ್ ನಡಿ ಅಷ್ಟೇ. ಬಿಟ್ರೆ ಏನು ಮಾಡಲ್ಲ ಅವ್ನ. 50 ರನ್ ಹೊಡಿ ಮಣಿಗ್ ನಡಿ ಅಷ್ಟೇ. ಅವ್ನ್ ಬಿಟ್ರೆ ಗ್ರೀನ್ ಫಾರ್ಮ್ ಬಂದ್ಬಿಟ್ಟನ್ರಿ. ಆ ಕಡೆ ಬಿಟ್ರೆ ನಮ್ದೇನ್ ಮಿಡ್ಲ್ ಆರ್ಡ್ರಿ, ನಮ್ಗೇನ್ ಭಯ ಇಲ್ಲ ನಮ್ಗೆ. ಈ ಟೂರ್ನಮೆಂಟ್ ಭಯ ಇಲ್ಲ, ನಾವ್ ಆರಾಮ್ ಗೆಲ್ಕೊಂಡ್ ಹೋಗ್ತೀವಿ ಈ ಸಲ. ನಮ್ಗೆ ಏನ್ ಅದ್ರ ಬಗ್ಗೆ ಬಿಟ್ಟಿ ನಾವ್ ಅದನ್ನೆಲ್ಲ. ಇನ್ ಮ್ಯಾಚ್ ಬಂದ್ವಪ್ಪ ಅಂದ್ರೆ ಏನ್ ಆ ಕಡೆ ಏನು ಬ್ಯಾಟಿಂಗ್ ಲೈನಪ್ ಐತಿ ಗುಜರಾತ್ನಾಗ, ಅದಕ್ಕೆ ನಾವು ಭಯ ಪಡ ಹತ್ತಿಲ್ಲ. ಯಾಕಂದ್ರೆ ನಮ್ದು ಬ್ಯಾಟಿಂಗ್ ಲೈನಪ್ ಹಂಗ ಐತಿ. ಯಾಕಂದ್ರೆ ನಮ್ಮನ್ನ ನೋಡಿ ಭಯ ಪಡ್ಬೇಕು, ನಾವ್ ಇನ್ನೊಬ್ರು ಭಯ ಪಡಂಗಿಲ್ಲ. ಯಾಕಂದ್ರೆ ನಮ್ಮವ್ರು ಯಾವಾಗ ಹೆಂಗ್ ಆಡ್ತಾರ ಅನ್ನೋದು ಗೊತ್ತಿಲ್ಲ, ಯಾರು ನಂಬಂಗಿಲ್ಲ. ಇದು ನಮ್ದು RCB ಇದು. ಇವ್ ಆಡ್ದವಪ್ಪ, ಇವತ್ತು ಆಡಂಗಿಲ್ಲ. ಅವ್ನ ಬೇರೆ ಯಾವ ಆಡ್ಬಿಡ್ತಾನೆ ಈ ಸಲ. ಮೊದ್ಲು ಹಂಗಿಲ್ಲ, ಇಷ್ಟ ಮಂದಿ ಮೇಲೆ ಡಿಫೆಂಡ್ ಆಗ್ಬಿಟ್ಟಿದ್ವಿ ನಾವು, ಇವ್ರು ಆಡ್ಲೇಬೇಕಂತ. ಈಗ ಹಂಗಿಲ್ಲ, ಬಂದವ್ರು ಎಲ್ಲಾರು ಆಡ್ತಾರ. ಮನ್ ನೋಡಿದ್ರಲ್ಲ ಕರಣ್ ಶರ್ಮಾ ಮಿಚಲ್ ಸ್ಟಾಕಿಗೆ ಹೆಂಗ್ ಹೊಡೆದ 3 ಸಿಕ್ಸ್. ಯಾವ ಹೊಡಿತಾನ್ರಿ ಲಾಸ್ಟ್ 3 ಸಿಕ್ಸ್ ಅದ ಪ್ರೆಜರ್ ಸಿಚುವೇಶನ್ದಾಗ ಹೊಡೆದಿಲ್ಲ. ಹಂಗ ಈ ಸಲ RCB ಯಾರನ್ನು ಲೂಸ್ ಅಂತ ಹೋಗ್ಬೇಡ್ರಿ. RCB ಯಾಕಂದ್ರೆ ಇಡೀ ಬೌಲರ್ಸ್ ಗಳು ಬ್ಯಾಟರ್ಸ್ ಆಗ್ಬಿಟ್ರ ಈ ಸಲ. ಹಂಗ ಆಗ್ಬಿಟ್ರ ಬೌಲಿಂಗ್ ರನ್ ಕೊಡ್ತಾರಪ್ಪ, ಬ್ಯಾಟಿಂಗ್ ಹೊಡೆಯಂಗಿಲ್ಲ. ಅವ್ರು ಹೊಡೆದ್ರೆ ಇದನ್ನ ತಿಳ್ಕೊಬೇಕಾಗತ್ತೆ ಎಲ್ರ ಫಸ್ಟ್. ಆ ಕಡೆ ಏನೈತ್ ಮ್ಯಾಚ್ ಫಸ್ಟಿಗೆ ಏನ ಆ ಕಡೆ ಪ್ರಿನ್ಸ್, ಈ ಕಡೆ ಕಿಂಗ್ ಅನ್ನೋ ತರ ಆಗ್ಬಿಟ್ಟತಿ. ಇಂಡಿಯನ್ ಟೀಮ್ ಈಗ ಪ್ರಿನ್ಸ್ ಅಂದ್ರೆ ಶುಭನ್ ಗಿಲ್ ಕರೀತಾರ, ಕಿಂಗ್ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಕರೀತಾರ. ಹಿಂಗೇನ್ ಕಿಂಗ್ ಮತ್ತೆ ಕ್ರಿನ್ಸ್ ವಾರ್ ಐತಿ ಗುಜರಾತ್ನಾಗ. 2:30 ಐತ್ರಿ ಮ್ಯಾಚ್. 3 ಸ್ಟಾರ್ಟ್ ಆಗುತ್ತೆ. 2:30 ಅವ್ರದ್ದು ಕಮೆಂಟ್ರಿ ನಡೀತಿರುತ್ತ. ಅವರು ಅದೆಲ್ಲ ಮುಗಿಸ 3 ಸ್ಟಾರ್ಟ್ ಮಾಡ್ತಾರ. ಮಸ್ತ್ ನೋಡ್ರಿ. ಅದಾದ್ಮೇಲೆ ಇನ್ನೊಂದ್ ಮ್ಯಾಚ್ ಐತ್ರಿ, ಮರಕ್ ಹೋಗ್ಬೇಡ್ರಿ. ಏನ CSK ಲಾಸ್ಟ್ ಮ್ಯಾಚ್ ಏನ್ ಸೋತಾರ ಪಾಪ. ನಮಗೂ ಬೇಜಾರ್ ಆಗೈತಿ. मजा आया और मैं ये जो मजा है हिंदुस्तान के हर व्यक्ति को देना चाहता ಯಾಕಂದ್ರೆ ಗೆಲ್ಲು ಮ್ಯಾಚ್ ಸೋತ್ಬಿಟ್ರು. ಸೋನಿಸ್ 100 ಹೊಡೆದ, ಯಾವ್ದು 50 ಮ್ಯಾಚ್ ಆಡ್ಲಾರ್ದ 50 ಮ್ಯಾಚ್ ಆಡ್ಬಿಟ್ಟವನೆ. ಅದು ಯಾಕಂದ್ರೆ ಅದು ನಮ್ಮ RCB ಹುಳಿನ, RCB ಎಕ್ಸ್ ಪ್ಲೇಯರ್. ನಮಗೊಂಥರ ಎಲ್ಲೋ ಕಲರ್ ಕಾಣ್ತಪ್ಪ ಅಂದ್ರೆ ಒಂಥರ ಹುಡುಗರಿಗೆ ಇದು ಆಗ್ಬಿಡುತ್ತೆ. ಆಡಿ ಗೆಲ್ಸ್ಬಿಟ್ಟವ್ರಿ, ಅದೊಂದು ಖುಷಿ ಆಯ್ತು ನಮ್ಗೆ. ಗೆಲ್ಸಿದಪ್ಪ ಅಂತ. ಮತ್ತೆ ಇವತ್ತೇನ್ ಮ್ಯಾಚ್ ಐತಿ ಹೈದರಾಬಾದ್ ಮ್ಯಾಚ್ ಐತೆ. ಅವ್ರಿಗೆ 7 ನಾವು ಪಾಪ ಲಾಸ್ಟ್ ಟೈಮ್ ಅವ್ರು ಸೋಲಿಸ್ಬಿಟ್ಟಿವಿ. ಅವ್ರ ಊರಿಗೆ ಹೋಗಿ ಹೈದರಾಬಾದ್ ಅವ್ರನ್ನ. ಅವ್ರಿಗೂ ಸ್ವಲ್ಪ ಇರುತ್ತಲ್ಲ ಮ್ಯಾಚ್ ಮ್ಯಾಚ್ ಗೆಲ್ಬೇಕು ನೆಕ್ಸ್ಟ್ ಮ್ಯಾಚ್ ಅಂತ. ಗೆಲ್ತಾರೆ ಇವತ್ತು ಅವರು. ಆ ಕಡೆ ಇವಾಗ ನಾವು RCB ನಾವು ಗೆಲ್ತೀವಿ. ಮಧ್ಯಾಹ್ನ ಮ್ಯಾಚ್, ಸಂಜೆ ಮುಂದೆ ಹೈದರಾಬಾದ್ ಗೆಲ್ತಾರೆ. ಇಷ್ಟ ಹೇಳ್ತೀವಿ ಇವತ್ತು ಮ್ಯಾಚ್ ಇಂದ. ಮತ್ ಸಿಗೋಣ ಮ್ಯಾಚ್ ಮುಗಿದ